ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸ್ಕೊಳ್ತಿರುವಂತ ಒಂದು ಟ್ರೇಡ್ ಡೀಲ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಬಹುಶಃ ಈ ಮಾತನ್ನ ಕೇಳಿನೇ ಗೊತ್ತಾಗಿರ್ಬೇಕು ಯಾವ ಟ್ರೇಡ್ ಡೀಲ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ನೋಡೋಣ ಆ ಡೀಲ್ ಇಂದ ಏನೆಲ್ಲ ಅನುಕೂಲಗಳಾಗ್ತಾ ಇದೆ ಭಾರತಕ್ಕೆ, ಜೊತೆಗೆ ಸ್ಪೆಸಿಫಿಕ್ ಆಗಿ ಯಾವ ಸೆಕ್ಟರ್ಗೆ ಅನುಕೂಲಗಳಾಗ್ತಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದಾಗ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ಗಳ ಮೂಲಕ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಎಸ್ಪೆಷಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಖಂಡಿತ ಸಪೋರ್ಟ್ ಇದ್ರೆ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನು ಒದಗಿಸುತ್ತೆ. ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು, ನಾಳೆ ನಮ್ಮ ಟೀಮ್ ಡೆಡಿಕೇಟೆಡ್ ಆಗಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಗಾಗಿನೇ ವರ್ಕ್ ಮಾಡುತ್ತೆ. ಈಗಾಗಲೇ ಅಕೌಂಟ್ ಓಪನ್ ಮಾಡಕ್ಕೆ ಟ್ರೈ ಮಾಡಿ ಅರ್ಧದಲ್ಲೇ ಸ್ಟಾಪ್ ಮಾಡಿರೋಂಥವ್ರು ಅಥವಾ ಟೆಕ್ನಿಕಲ್ ಸಮಸ್ಯೆಗಳಾಗಿ ಏನಾದರೂ ನಿಂತಿದ್ರೆ ಅಂತವ್ರು ನಾಳೆ ನಾಡಿದ್ದು ಕಂಪ್ಲೀಟ್ ಮಾಡ್ಕೊಳ್ಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಮೇ ಬಿ 10-15 ನಿಮಿಷ ಟೈಮ್ ತಗೊಳ್ಬಹುದು ಅಷ್ಟೇ ಮ್ಯಾಕ್ಸಿಮಮ್. ಅಷ್ಟು ಸಮಯ ಫ್ರೀ ಮಾಡ್ಕೊಂಡು ಓಪನಿಂಗ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನು, ನಾನು ಅವಾಗಲೇ ಹೇಳಿದೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಇದನ್ನ ನಾನು ಹೇಳ್ತಿಲ್ಲ, ಯುರೋಪಿಯನ್ ಯೂನಿಯನ್ ನ ಚೀಫ್ ಹೇಳ್ತಿರೋಂಥದ್ದು. ನೋಡ್ಬೋದು, EU ಚೀಫ್ ಆನ್ ಇಂಡಿಯಾ EU ಟ್ರೇಡ್ ಡೀಲ್ ಅಟ್ ವರ್ಲ್ಡ್ ಎಕನಾಮಿಕ್ ಫೋರಂ WEF. ನಿನ್ನೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಮಾತಾಡುವಾಗ EU ಚೀಫ್ ಉರ್ಸುಲಾ ಅವರು ಈ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಈ ಡೀಲ್ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ, ಅಥವಾ ಯಾಕೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸ್ಕೊಳ್ತಿದೆ? ಗೆಳೆಯರೆ, ಈ ಡೀಲ್ ಬಗ್ಗೆ ಇವತ್ತು ನಿನ್ನೆಯಿಂದ ಪ್ರಯತ್ನಗಳು ನಡೆದಿಲ್ಲ. 2007-8ರಿಂದ ಪ್ರಯತ್ನಗಳು ನಡೆದಿರೋದು. ಬಟ್ ಈಗ ಫೈನಲ್ ಸ್ಟೇಜ್ಗೆ ಬಂದು ನಿಂತಿದೆ. ಬಹುಶಃ 27ನೇ ತಾರೀಕು ಡೀಲ್ಗೆ ಸಹಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಲಾಗ್ತಿದೆ. ಇಷ್ಟು ದಿನ ಬೇಕಾಯ್ತಾ ಅಂತ ಅನಿಸ್ಬೋದು. ಖಂಡಿತ ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಡಿಸಿಷನ್ ತಗೊಳಕ್ ಆಗಿರ್ಲಿಲ್ಲ. ಅವರು ಕೂಡ ಕೆಲವೊಂದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ರು, ಇಂಡಿಯಾ ಕೂಡ ಕೆಲವೊಂದನ್ನ ಡಿಮ್ಯಾಂಡ್ ಮಾಡ್ತಾ ಇತ್ತು. ಬಟ್ ಈಗ ಫೈನಲಿ ಆ ಡೀಲ್ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ಎರಡು ದೇಶಗಳ ನಡುವೆ ಬಿಸ್ನೆಸ್ ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ? 2024-25ರ ಲೆಕ್ಕಾಚಾರವನ್ನು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ $137 ಬಿಲಿಯನ್ ವ್ಯವಹಾರ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ದೇಶಗಳ ನಡುವೆ ನಡೀತಾ ಇದೆ. ಅದರಲ್ಲಿ ಭಾರತ $76 ಬಿಲಿಯನ್ ವರ್ತ್ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, $61 ಬಿಲಿಯನ್ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಎಕ್ಸ್ಪೋರ್ಟ್ ಸರ್ಪ್ಲಸ್ ಇದೆ. ನಾವು ಇಂಪೋರ್ಟ್ ಮಾಡ್ಕೊಳ್ತಿರೋದಕ್ಕಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಒಳ್ಳೆಯ ಬೆಳವಣಿಗೆ, ಜೊತೆಗೆ ನಮ್ಗೆ ಲಾಭಕರ ಬೆಳವಣಿಗೆ. ಅಮೆರಿಕ ಯಾಕೆ ನಮ್ಮನ್ನ ಆಟ ಆಡಿಸ್ತಿದೆ ಅಂದ್ರೆ ನಾವು ಅಲ್ಲೂ ಕೂಡ ಸರ್ಪ್ಲಸ್, ಎಕ್ಸ್ಪೋರ್ಟ್ ಸರ್ಪ್ಲಸ್. ಈಗ ಇಲ್ಲಿ ಡೀಲ್ ಆದ್ರೆ ಖಂಡಿತ ಅದು ನಮ್ಗೆ ಒಂದಷ್ಟು ಲಾಭಗಳನ್ನ ತರುತ್ತೆ. ಜೊತೆಗೆ ಯಾಕೆ ಇದು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸ್ಕೊಳ್ತಿದೆ ಅಂತಂದ್ರೆ, ಯುರೋಪಿಯನ್ ಯೂನಿಯನ್ ಹಾಗೂ ಭಾರತದ ಜನಸಂಖ್ಯೆ ನೋಡಿದ್ರೆ 2 ಬಿಲಿಯನ್ ಇದೆ. ಅಂದ್ರೆ 200 ಕೋಟಿ ಜನಸಂಖ್ಯೆ. ಜೊತೆಗೆ 25% ವರ್ಲ್ಡ್ GDP ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್. ಇದೇ ಕಾರಣಕ್ಕೆ ಇದನ್ನ ಈ ರೀತಿಯಾಗಿ ಕರೀತಾ ಇರೋದು. 200 ಕೋಟಿ ಜನಸಂಖ್ಯೆ, ವಿಶ್ವದ GDPಗೆ 25% ಕಾಂಟ್ರಿಬ್ಯೂಷನ್. ಖಂಡಿತ ಇದು ಗೇಮ್ ಚೇಂಜರ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲಿ ನೋಡಬಹುದು, 2007ರಲ್ಲಿ ಸ್ಟಾರ್ಟ್ ಆಗಿದೆ ನೆಗೋಷಿಯೇಷನ್ಸ್. ನಂತರ 2022ರಲ್ಲಿ ಮತ್ತೆ ರಿವೈವ್ ಆಗಿದೆ. ಮತ್ತೆ ಈಗ ಫೈನಲ್ ಸ್ಟೇಜ್ ಗೆ ಬಂದು ನಿಲ್ತಾ ಇದೆ. ಹಾಗೆ ಎರಡು ಸೈಡ್ ಗೆ ಏನ್ ಬೇಕಾಗಿದೆ? ಮೊದಲಿಗೆ ಇಟ್ಸ್ ಸ್ಟ್ರಾಟಜಿ ಆಫ್ ಡೈವರ್ಸಿಫೈಯಿಂಗ್ ಅವೇ ಫ್ರಮ್ ಎಕ್ಸೆಸಿವ್ ಡಿಪೆಂಡೆನ್ಸ್ ಆನ್ ಚೀನಾದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕು. ಎರಡೂ ಕಡೆ, ಭಾರತಕ್ಕೂ ಕೂಡ ಹಾಗೆ ಅಟ್ ದ ಸೇಮ್ ಟೈಮ್ ಯುರೋಪಿಯನ್ ಯೂನಿಯನ್ಗೂ ಕೂಡ. ಜೊತೆಗೆ ಟ್ರಸ್ಟೆಡ್ ಪಾರ್ಟ್ನರ್ ಆಗಿ ದೇಶಗಳು ಬೇಕಾಗುತ್ತೆ. ಭಾರತವನ್ನ ಯುರೋಪಿಯನ್ ಯೂನಿಯನ್ ನ ದೇಶಗಳು ನಂಬಬಹುದು ಚೀನಾದ ಬದಲಿಗೆ. ಚೀನಾನಂತೂ ನಂಬಕ್ಕಾಗೋದಿಲ್ಲ ಯಾರು, ಬಟ್ ಭಾರತ ಹಂಗಲ್ಲ. ಜೊತೆಗೆ ಈ ಸಮಯ ಯಾಕೆ ಮ್ಯಾಟರ್ ಆಗ್ತಿದೆ ಅಂದ್ರೆ ಅಮೆರಿಕದ ನಡುವೆ ಇರುವಂತ ಸಮಸ್ಯೆಗಳು. ಅಮೆರಿಕ ಜೊತೆ ಕೂಡ ನಾವು ಸಾಕಷ್ಟು ವ್ಯವಹಾರವನ್ನು ಮಾಡ್ತಿದೀವಿ. $41 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಇದೆ ನಮ್ದು. ಅಲ್ಲಿ ಸಮಸ್ಯೆಗಳು ಕಂಡು ಬರ್ತಿರುವಂತಹ ಸಂದರ್ಭದಲ್ಲಿ ನಾವು ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡ್ರೆ ನಮ್ಮ ಎಕ್ಸ್ಪೋರ್ಟ್ ಅನ್ನ ಈಸಿಯಾಗಿ ಡೈವರ್ಸಿಫೈ ಮಾಡಬಹುದು. ಅಲ್ಲೇನಾದ್ರೂ ಸಮಸ್ಯೆಗಳಾದ್ರೆ ಅಮೆರಿಕಾದಲ್ಲಿ ನಮ್ಗೆ ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ. ಇನ್ ಕೇಸ್ ಅಲ್ಲೂ ಟ್ರೇಡ್ ಡೀಲ್ ಆಯ್ತಾ ನಮ್ಗೆ ಡಬಲ್ ಲಾಭ. ಯಾಕಂದ್ರೆ ಅಲ್ಗೂ ಎಕ್ಸ್ಪೋರ್ಟ್ ಮಾಡ್ತೀವಿ, ಜೊತೆಗೆ ಬೇರೆ ಮಾರ್ಕೆಟ್ ಸಿಗುತ್ತೆ, ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ ಕೂಡ ಸಿಗುತ್ತೆ. ಎರಡು ಕಡೆ ಲಾಭ ಅಲ್ವಾ? ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಲೇಟ್ ಆದ್ರೆ ಇಲ್ಲಿಂದ ಲಾಭ ಆಗ್ತಾ ಇರುತ್ತೆ. ಇನ್ ಕೇಸ್ ಅಲ್ಲೂ ಟ್ರೇಡ್ ಡೀಲ್ ಆಯ್ತಾ ಎರಡು ಕಡೆ ಲಾಭ, ಡಬಲ್ ಬೆನಿಫಿಟ್ ಇರುತ್ತೆ. ಇನ್ನು ಯಾವ ಸೆಕ್ಟರ್ಗೆ ಇಲ್ಲಿ ಹೆಚ್ಚಿನ ಲಾಭ ಆಗುತ್ತೆ ಆ ವಿಚಾರಕ್ಕೆ ಬಂದ್ರೆ, ಜಫ್ರೀಸ್ ಅವರು 4 ಸೆಕ್ಟರ್ಸ್ ಅನ್ನ ಈ ಟ್ರೇಡ್ ಡೀಲ್ ಅಲ್ಲಿ ವಿನ್ನರ್ಸ್ ಅಂತ ಹೇಳ್ತಿದ್ದಾರೆ. ಯಾವುವು ಆ 4 ಸೆಕ್ಟರ್ಸ್? ಮೊದಲಿಗೆ ಟೆಕ್ಸ್ಟೈಲ್ಸ್ ಅಲ್ಲಿ ಎಸ್ಪೆಷಲಿ ಈಗ ಚೈನಾ, ಬಾಂಗ್ಲಾ, ಪಾಕಿಸ್ತಾನ್ ಇವುಗಳು ಹೆಚ್ಚಿನ ಮಾರ್ಕೆಟ್ ಶೇರ್ ಅನ್ನು ಹೊಂದಿದ್ದಾವೆ ಯುರೋಪಿಯನ್ ಯೂನಿಯನ್ ಅಲ್ಲಿ. ಇಲ್ಲಿ ಭಾರತಕ್ಕೆ ಅವಕಾಶಗಳು ಒದಗಿಸುತ್ತೆ. ಯಾಕಂದ್ರೆ
ಎಸ್ಪೆಷಲಿ ಬಾಂಗ್ಲಾ ವಿಚಾರದಲ್ಲಿ ಹಿಂದುಳಿದ ದೇಶ ಅಂತ ಅವ್ರ ಮೇಲೆ ಟ್ಯಾಕ್ಸ್ ಕೂಡ ಹಾಕ್ತಾ ಇರ್ಲಿಲ್ಲ. ಈಗ ನಮ್ಮ ಮೇಲೂ ಕೂಡ ಟ್ಯಾಕ್ಸ್ ಇಲ್ದಂಗ ಆಗ್ಬೋದು ಈ ಒಪ್ಪಂದದಿಂದ. ಹಾಗಾಗಿ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ, ಎಸ್ಪೆಷಲಿ ನಮಗೆ ಅವಕಾಶವನ್ನು ಒದಗಿಸುತ್ತೆ. 4 to 5% ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತ ದೇಶ ಅದು 10-15% ಕೂಡ ಹೆಚ್ಚಿಗೆ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ ಟೆಕ್ಸ್ಟೈಲ್ ಸೆಗ್ಮೆಂಟ್ ಅಲ್ಲಿ ಈ ಟ್ರೇಡ್ ಡೀಲ್ ನ ಕಾರಣಕ್ಕೆ. ಹಾಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇದರ ಲಾಭ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಜೆಫ್ರೀಸ್ ಅವರು ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿನ ಮೆನ್ಷನ್ ಮಾಡ್ತಿದ್ದಾರೆ. ಇಲ್ಲಿ ನೋಡಬಹುದು FTA ಕುಡ್ ಇನ್ಕ್ರೀಸ್ ಮಾರ್ಕೆಟ್ ಶೇರ್ ಅಂಡ್ ಬೂಸ್ಟ್ ಎಕ್ಸ್ಪೋರ್ಟ್ ವಾಲ್ಯೂಮ್ ಸಿಗ್ನಿಫಿಕೆಂಟ್ಲಿ. ಈಗ ಅಮೆರಿಕಕ್ಕೂ ಕೂಡ ದೊಡ್ಡ ಮಟ್ಟದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಅಲ್ಲಿಗ ಟ್ಯಾರಿಫ್ ಕಾರಣಕ್ಕೆ ಸಮಸ್ಯೆಗಳಾದ್ರೆ ಅದನ್ನ ಈಸಿಯಾಗಿ ಈ ಕಡೆ ಡೈವರ್ಸಿಫೈ ಮಾಡುವಂತ ಅವಕಾಶ ಇರುತ್ತೆ. ಪ್ರೈಸ್ ವೈಸ್ ಕೂಡ ಕಾಂಪೀಟ್ ಮಾಡೋಕೆ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಈ ಸೆಕ್ಟರ್ಗೆ ಒಂದು ಒಳ್ಳೆ ಅವಕಾಶ ಒದಗ್ತಾ ಇದೆ. ಇನ್ನು ನೆಕ್ಸ್ಟ್ ಸೆಕ್ಟರ್ಗೆ ಬರೋದಾದ್ರೆ ಆಟೋಮೋಟಿವ್ ಅಂಡ್ ಎಲೆಕ್ಟ್ರಾನಿಕ್ಸ್, 2 ಸೆಕ್ಟರ್ಸ್. ಆಟೋಮೋಟಿವ್ ಎಸ್ಪೆಷಲಿ ಅಲ್ಲಿನ ಕಂಪನೀಸ್ಗೂ ಕೂಡ ಇಂಡಿಯನ್ ಮಾರ್ಕೆಟ್ ಓಪನ್ ಅಪ್ ಆಗುತ್ತೆ. ಯಾಕಂದ್ರೆ ಅಪ್ ಟು 100% ವರೆಗೂ ಕೂಡ ಟ್ಯಾರಿಫ್ ಇತ್ತು, ಅದು 30%ಗೆ ಇಳಿಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಸ್ಟಿಲ್ ಅದನ್ನ ಹೊರತುಪಡಿಸಿ ಕೂಡ ನಮ್ಮ ಇಂಡಿಯನ್ ಆಟೋ ಮೇಕರ್ಸ್ಗೂ ಕೂಡ ಅಡ್ವಾಂಟೇಜಸ್ ಇದೆ. ಜೊತೆಗೆ ಆಟೋ ಸ್ಪೇರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್ಗೂ ಕೂಡ ಇದರ ಲಾಭ ಸಿಗುತ್ತೆ. ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗೆ ಟ್ಯಾರಿಫ್ ಕಟ್ಟಾಗೋದು, ಜೊತೆಗೆ ರೆಗ್ಯುಲೇಟರಿ ಅಲೈನ್ಮೆಂಟ್ ಒಂದಷ್ಟು ಲಾಭಗಳನ್ನ ಆಟೋಮೋಟಿವ್ ಸೆಕ್ಟರ್ಗೆ ತರುತ್ತೆ. ಇನ್ನು ಎಲೆಕ್ಟ್ರಾನಿಕ್ಸ್ ವಿಚಾರದಲ್ಲೂ ಕೂಡ ಅಷ್ಟೇ, ಸಾಕಷ್ಟು ಕಾಂಪೋನೆಂಟ್ಸ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ಹಾಗೆ ನಮ್ಮ ಕೆಲವು ಕಾಂಪೋನೆಂಟ್ಸ್ ಅಲ್ಲಿಗೆ ಹೋಗ್ತಾ ಇದೆ. ಅಲ್ಲಿ ಭಾರತದ ಕಂಪನಿಗಳಿಗೆ ಒಂದಷ್ಟು ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ಸ್, ಫಾರ್ಮಾ ಜೊತೆಗೆ ಕೆಮಿಕಲ್ ಕೂಡ ಬರುತ್ತೆ. ಫಾರ್ಮಾಗೆ ಆಕ್ಚುಲಿ ಈಗ ಅವರೇನು ಟ್ಯಾರಿಫ್ ಆಗ್ತಾ ಇಲ್ಲ, ಝೀರೋ ಇದೆ, ಝೀರೋ ಅಥವಾ ನಿಯರ್ ಝೀರೋ ಟ್ಯಾರಿಫ್ ಇರೋಂಥದ್ದು. ಬಟ್ ಸ್ಟಿಲ್ ಇಲ್ಲಿ ಯಾವ ರೀತಿ ಅಡ್ವಾಂಟೇಜ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ, ಇನ್ ಕೇಸ್ ರೆಗ್ಯುಲೇಟರಿ ಹಾರ್ಮೋನೈಸೇಷನ್ ಆಯ್ತು ಅಂದ್ರೆ ಬಹುಶಃ ಅದು ನಮ್ಮ ಫಾರ್ಮಾ ಇಂಡಸ್ಟ್ರಿಗೆ ಹೆಚ್ಚಿನ ಅವಕಾಶಗಳನ್ನ ಒದಗಿಸಬಹುದು ಅನ್ನುವಂತ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. 4 ಕೀ ಸೆಕ್ಟರ್ಸ್ಗೆ ಇದರ ಲಾಭ ಆಗುತ್ತೆ. ಜೊತೆಗೆ ನಮ್ಮ ಎಕ್ಸ್ಪೋರ್ಟ್ಗೆ ಕೂಡ ಒಳ್ಳೆ ಬೂಸ್ಟ್ ಸಿಗುವಂತ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ಎಲ್ಲ ಬೆನಿಫಿಟ್ ಗಳ ಜೊತೆಗೆ ಇನ್ನೊಂದು ಬಿಗ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಅಮೆರಿಕದ ಟ್ಯಾರಿಫ್ಸ್ ಇಂದ ಭಾರತದ ಎಕ್ಸ್ಪೋರ್ಟ್ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಅದರಲ್ಲಿ ಅಪ್ ಟು 84% ವರೆಗೂ ಸಮಸ್ಯೆಗಳು ಕ್ಲಿಯರ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಇನ್ ಕೇಸ್ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಆಗಿಲ್ಲ, ಅಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡಕ್ ಆಗಲ್ಲ, ಸಮಸ್ಯೆಗಳಾಗುತ್ತೆ ಅಂದ್ರೂ ಕೂಡ ಅಲ್ಲಿನ ಸಮಸ್ಯೆಗಳೇನಿದೆ 84% ಈ ಟ್ರೇಡ್ ಡೀಲ್ ನ ಮೂಲಕ ನಮ್ಗೆ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದೇ ಈಗ ಬಹಳ ಇಂಪಾರ್ಟೆಂಟ್ ಆಗ್ತಾ ಇರೋದು. ಜೊತೆಗೆ ಈ ಒಂದು ಡೀಲ್ ನ ನಂತರ ನಾವೇನು ಅಮೆರಿಕನ ನೀವು ಡೀಲ್ ಮಾಡ್ಕೊಳ್ಳಿ ಅಂತ ಬಲವಂತ ಮಾಡೋ ಅವಶ್ಯಕತೆ ಇಲ್ಲ. ಡೀಲ್ ಮಾಡ್ಕೊಳ್ತೀಯಾ, ನನಗೂ ಕೂಡ ಅಡ್ವಾಂಟೇಜ್ ಆಗೋ ಮಾಡ್ಕೊ, ನಾನ್ ರೆಡಿ ಅಂತ ಡಿಮಾಂಡ್ ಮಾಡುವಂತ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಅಮೆರಿಕ ಹೇಗ್ ನಡ್ಕೊಳ್ತಾ ಇತ್ತು ಎಸ್ಪೆಷಲಿ ಲಾಸ್ಟ್ 2 months ಹಿಂದೆ ಅಂದ್ರೆ, ನಾವು ಟ್ಯಾರಿಫ್ ಹಾಕ್ಬಿಡ್ತೀವಿ, ಅಮೆರಿಕ ಟ್ಯಾರಿಫ್ ಹಾಕಿದ ತಕ್ಷಣ ಭಾರತ ಓಡೋಡ್ ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳುತ್ತೆ, ಅಯ್ಯೋ ಟ್ಯಾರಿಫ್ ಹಾಕ್ಬೇಡಿ, ನೀವ್ ಹೇಳೋದಕ್ಕೆಲ್ಲ ನಾವು ಒಪ್ಕೊಳ್ತೀವಿ ಅಂತನ, ಆಮೇಲೆ ಟ್ಯಾರಿಫ್ ತೆಗಿತೀವಿ ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ವು. ಯಾವಾಗ ಭಾರತ ತಲೆ ಕೆಡಿಸ್ಕೊಳ್ಳದೆ ಸುಮ್ನಾಯ್ತು, ಬೇರೆ ಬೇರೆ ದೇಶಗಳ ಜೊತೆ ಟ್ರೇಡ್ ಡೀಲ್ ಗಳನ್ನ ಮಾಡ್ತಾ ಹೋಯ್ತು, ಈಗ ಬೇರೆ ವರ್ಷೆಯನ್ನ ಶುರು ಮಾಡಿದ್ದಾರೆ ಅವರು. ಭಾರತ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ UK ಜೊತೆ FTA ಮಾಡ್ಕೊಳ್ತು, ಒಮನ್ ಜೊತೆ ಮಾಡ್ಕೊಳ್ತು, ನಂತರ ನ್ಯೂಜಿಲೆಂಡ್ ಜೊತೆ ಈಗಾಗಲೇ ಸಾಕಷ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾವೆ. ಇನ್ನು ಸಾಕಷ್ಟು ಡಿಸ್ಕಷನ್ಸ್ ಹಂತದಲ್ಲಿದ್ದಾವೆ. ಈಗ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ 27ನೇ ತಾರೀಕು ಸೈನ್ ಆಯ್ತು ಅಂದ್ರೆ ಮೇ ಬಿ ಅನದರ್ 1 or 2 months ಅಲ್ಲಿ ಇದು ಜಾರಿಗೆ ಕೂಡ ಬಂದ್ಬಿಡುತ್ತೆ. ಅಮೆರಿಕ ಬಾಯ್ ಬಡ್ಕೊಳ್ತಾ ಇರ್ಲಿ, ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ ಅನ್ನೋ ರೀತಿ ಇದೆ ಭಾರತದ ನಡೆ. ಹಾಗೂ ಯುರೋಪಿಯನ್ ಯೂನಿಯನ್ ಕೂಡ ಯಾಕೆ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಅಂದ್ರೆ, ಈಗ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಯುರೋಪಿಯನ್ ಯೂನಿಯನ್ ನ 10 ದೇಶಗಳ ಮೇಲೆ ಅಥವಾ 8 ದೇಶಗಳ ಮೇಲೆ ಅನ್ಸುತ್ತೆ, 8 ದೇಶಗಳ ಮೇಲೆ ಈಗಾಗಲೇ 10% ಟ್ಯಾರಿಫ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಅವರ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಈ ರೀತಿ ಒಪ್ಪಂದಗಳಿಗೆ ಸಹಿ ಹಾಕ್ಲೇಬೇಕು. ಈಗ ಎರಡಕ್ಕೂ ಕೂಡ ಬೆನಿಫಿಟ್, ಭಾರತಕ್ಕೂ ಕೂಡ ಹಾಗೆ ಯುರೋಪಿಯನ್ ಯೂನಿಯನ್ಗೂ ಕೂಡ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿನೇ ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಾ ಇರೋದು. ನಮಗೂ ಕೂಡ ಬೆನಿಫಿಟ್ಸ್ ಇರುತ್ತೆ, ಹಾಗೆ ನಾವು ಆ ದೇಶಗಳಿಗೂ ಕೂಡ ಖಂಡಿತ ಒಂದಷ್ಟು ಬೆನಿಫಿಟ್ಸ್ ಅನ್ನ ಕೊಡ್ತೀವಿ ಈ ಒಪ್ಪಂದದ ಮೂಲಕ. ಯಾಕಂದ್ರೆ ಒನ್ ಸೈಡೆಡ್ ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕದ ಜೊತೆ ದೊಡ್ಡ ವ್ಯವಹಾರವನ್ನೇ ಮಾಡ್ತಾ ಇದೆ. ನೋಡಬಹುದು, ಟೋಟಲ್ ಟ್ರೇಡ್ 1.7 trillion euros ಇದೆ ಅಪ್ರಾಕ್ಸಿಮೇಟ್ಲಿ. ಅದರಲ್ಲಿ 867 billion euros ಗೂಡ್ಸ್ ಹಾಗೆ ಇನ್ನುಳಿದದ್ದು ಸರ್ವಿಸಸ್ ಇದೆ. ಅದರಲ್ಲಿ ಅಮೆರಿಕ 235.9 billion ಟ್ರೇಡ್ ಡೆಫಿಸಿಟ್ ಅನ್ನು ಹೊಂದಿದೆ. ಅಂದ್ರೆ ಯುರೋಪ್ ಜಾಸ್ತಿ ಅವ್ರಿಗೆ ಕಳಿಸ್ತಾ ಇದೆ, ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಿರೋದು ಕಡಿಮೆ. ಹಾಗಾಗಿ ಇವುಗಳನ್ನ ಬೈಪಾಸ್ ಮಾಡ್ಬೇಕು ಅಂದ್ರೆ ಅವರುಗಳು ಕೂಡ ಬೇರೆ ಬೇರೆ ದೇಶಗಳ ಜೊತೆ ಈ ರೀತಿ ಒಪ್ಪಂದಗಳನ್ನ ಮಾಡ್ಬೇಕಾಗುತ್ತೆ. ಅದರಲ್ಲೂ ನಮ್ಮ ಇಂಡಿಯಾದ್ದು ದೊಡ್ಡ ಮಾರ್ಕೆಟ್, 1.4 billion ಪೀಪಲ್ ಇರುವಂತ ದೇಶ, ಎಂತ ದೊಡ್ಡ ದೇಶದ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ಅಂದ್ರೆ ಅವ್ರಿಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ. ನಮಗೂ ಕೂಡ 60 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಇರುವಂತ ದೇಶಗಳು ನಮ್ಮ ಪ್ರಾಡಕ್ಟ್ಸ್ಗೆ ಟ್ಯಾರಿಫ್ ಹಾಕಲ್ಲ ಅಥವಾ ಕಡಿಮೆ ಟ್ಯಾರಿಫ್ ಅಂದಾಗ
ಅದರಿಂದ ನಮಗೂ ಕೂಡ ಲಾಭ ಇರುತ್ತೆ. ಎರಡೂ ಕಡೆ ಬೆನಿಫಿಟ್ಸ್ ಖಂಡಿತ ಇದೆ. ಯಾವ ಸೆಕ್ಟರ್ಗೆ ಲಾಭ ಆಗುತ್ತೆ ಅಂತ ಕೂಡ ನಾವು ನೋಡಿದ್ವಲ್ಲ. ಈಗ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಟೆಕ್ಸ್ಟೈಲ್ಸ್, ಆಟೋಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್ಸ್ ಅಂಡ್ ಫಾರ್ಮಾ ಈ ಸೆಕ್ಟರ್ಗಳು ಈ ಡೀಲ್ ನ ಲಾಭವನ್ನ ಪಡ್ಕೊಳ್ತವೆ ಮುಂದಿನ ದಿನಗಳಲ್ಲಿ. ಇನ್ನು 27ನೇ ತಾರೀಕು ಸೈನ್ ಆದ್ರೆ ಜಾರಿಗೆ ಬರೋಕೆ ಮೇ ಬಿ ಅನದರ್ 1 or 2 months ಆಗ್ಬಹುದು. ಬಟ್ ಬಂದೇ ಬರುತ್ತೆ ಸೈನ್ ಆದ್ಮೇಲೆ ಜಾರಿಗೆ. ಜೊತೆಗೆ ಅಮೆರಿಕ ಕೂಡ ಒಂದು ಒಪ್ಪಂದ ಮಾಡ್ಕೊಳ್ಬೇಕು ಅನ್ನೋಂತ ನಿರ್ಧಾರಕ್ಕೆ ಬಂದ್ರು ಬರ್ಬೋದು. ಬರ್ಲಿಲ್ಲ ಅಂದ್ರೂ ಕೂಡ ಈ ದೇಶಗಳನ್ನು ತಲೆ ಕೆಡಿಸ್ಕೊಳ್ಳುವಂತ ಚಾನ್ಸಸ್ ತುಂಬಾ ಕಡಿಮೆ ಈಗಿನ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ. ನೋಡೋಣ, ಎಸ್ಪೆಷಲಿ ಈ ಸೆಕ್ಟರ್ಸ್ ನ ಫೋಕಸ್ ಮಾಡಿ ಅಲ್ಲಿ ಖಂಡಿತ ಒಂದಷ್ಟು ಅವಕಾಶಗಳು ಓಪನ್ ಅಪ್ ಆಗುತ್ತವೆ. ಸರಿಗಳೇರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.